ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಒಂದು ಟೀ ಮಾಡೋಕೆ ಇಟ್ಕೊಂಡನಿ. ಇವತ್ತು ನನಗೆ ಬ್ರೆಡ್ಡ ಮತ್ತು ಅದ್ರ ಜೊತೆ ಹಿಂಗೆ ಮಸ್ಕ ಬನ್ ಅಂತಾರಲ್ಲ, ಈ ಥರ ಮಾಡ್ಕೊಂಡು ತಿನ್ಬೇಕನ್ನೋ ಆಸೆ ಆಗಿತ್ತು. ಅದಕ್ಕೆ ಮಾಡ್ಕೊಂಡು ಆತೀನಿ. ನೋಡ್ಬೇಕು ಇವಾಗ ಇದನ್ನು ಕಟ್ ಮಾಡ್ಕೊಂಡೇನೈತಿ ಬೆಣ್ಣೆನ ಸವರ್ಕೊಂಡ ಒಂದು ಟೀ ಜೊತೆ ಅಂದ್ರೆ ಚಹಾ ಜೊತೆ ತಿಂದ್ರೆ ಟೇಸ್ಟಿಯಾಗಿರ್ತೈತಿ. ಈ ಥರ ಮಾಡ್ಕೊತೀನಿ. ನೋಡ್ಬೇಕು ಇವಾಗ ಒಂಚೂರು ತಿಳು ಕಟ್ಟಾಗಿಬಿಡ್ತು ನೋಡ್ರಿ. ಇದು 1-2 ಸ್ಪೂನ್ ಬೆಣ್ಣೆನ ತೊಗೊಂಡೆ ನಾನಿಲ್ಲಿ. ಈ ಥರ ಕರಗಿಸ್ಕೊತೀನಿ. ಅದು ಫ್ರಿಜ್ನಾಗ ಇಡಂತಲೇ ಏನಾಗಿಬಿಟ್ಟೈಪ ಅಂದ್ರೆ ಗಟ್ಟಿ ಐಸ್ ಆಗಿಬಿಟ್ಟೈತ್ರಿ. ಅದು ಈ ಥರ ಮಾಡ್ಕೊಂಡು ಬ್ರೆಡ್ಡಿಗೆ ಹಚ್ಕೊಂಡು ಒಂದು ಟೀ ಜೊತೆ ತಿಂದ್ರೆ ಸಕ್ಕ ಟೇಸ್ಟಿಯಾಗಿರ್ತೈತೆ ರೀ. ಒಂದ್ಸಲ ಟ್ರೈ ಮಾಡಿರಿ ನೀವು. ಇದು ಚೆನ್ನಾಗಿ ಬನ್ನ ಇದಕ್ಕೆ ಏನೈತಿ ಈ ಥರ ಎಲ್ಲನೂ ಹಚ್ಕೊಂಡು ಟೀ ಜೊತೆ ತಿಂದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿಬಿಡ್ತೈತೆ ರೀ. ಇದು ಮಕ್ಕಳಿಗೆ ಅದು ಎಲ್ಲ ಕೊಟ್ರೆ ಒಂದು ಖುಷಿ ಪಡ್ತಾರೋ, ತಿಂದು ಹೋಗ್ತಾರಲ್ಲ ಸ್ಕೂಲಿಗೆ. ಚೆನ್ನಾಗಿರ್ತೈತಿ. ಒಂದು ಸೈಡ್ ಅಷ್ಟು ಹಚ್ಕೊತೀನಿ ನಾನು. ಏನೈತಿ ಟೀ ಜೊತೆ ಬಣ್ಣದ ಮಾಡೀನಿ. ನೋಡ್ಬೇಕು ಇವಾಗ. ಇವಾಗ ಟೀ ಕುಡ್ದಾದ ನಂತರ ಏನೈತಿ ನಾನು ಮೆಂತ್ಯ ಪಲ್ಯ ಹಾಕ್ಕೊಂಡು ಒಂದು ಅನ್ನ ಅಂದ್ರೆ ರೈಸನ್ನ ಮಾಡ್ಕೊತೀನಿ ನಾನು. ಪಲಾವ್ ಥರನ ಅದು. ಆದರೆ ಏನೈತಿ ಮೆಂತ್ಯ ಪಲ್ಯ ಬಳಸ್ಕೊಂಡು ನಾನಿಲ್ಲಿ ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ, ಬೀನ್ಸ ಕಟ್ ಮಾಡಿ ತೊಗೊಂಡನಿ. 1 ಟೊಮೆಟೊ ಕಟ್ ಮಾಡಿ ತೊಗೊಂಡನಿ. 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡನಿ ನಾನಿಲ್ಲಿ. 1 ಹಿಡಿಯಷ್ಟು ತೊಗೊಂಡನಿ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಇವಾಗ. ಇದನ್ನು ಮಿಕ್ಸ್ ಮಾಡಿ ತೊಗೋಬೇಕು. 1 ಹಿಡಿಯಷ್ಟು ತೊಗೊಂಡನಿ ನಾನು. 1-2 ಬೌಲ್ ಅಕ್ಕಿಗೆ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು ತೊಗೋಬೇಕು. ಅಂದ್ರೆ ಒಂದು ಕಟ್ ತೊಗೊಂಡ್ರೂ ಪರವಾಗಿಲ್ಲ, ನಡಿತೈತಿ. ಇದಕ್ಕೆ ಏನೈತಿ ಇವಾಗ ಮೆಣಸಿನ್ಕಾಯಿ ಒಂದು 4-5-6 ತೊಗೊಂಡೇನಿ ನಾನು. ಇಷ್ಟ ಮೆಣಸಿನ್ಕಾಯಿನೂ ಮಿಕ್ಸಿಗೆ ಹಾಕೋತೀನಿ ನಾನು. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂಚೂರು ಇದು ಬಾಡಿತ್ತು, ಆದರೂ ಫ್ರಿಜ್ನಾಗ ಚಲೋ ಇತ್ತು, ತೊಳೆ ಅಂತಲೇ ಈ ಥರ ಆಗೈತಿ. ಇದು ಪುದೀನ. ಅದ್ರ ಜೊತೆಗೆ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸೋಸಿ ತೊಗೊಂಡಿರೋದು, ಅದನ್ನು ಕೂಡ ಹಾಕ್ಕೊತೀನಿ. ಇವಾಗ ಏನೈತಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ಬೇಕು. ರುಬ್ಕೊಂಡು ಬಂದುಬಿಡ್ಬೇಕು. ಇವಾಗ ಈ ಥರ ರುಬ್ಕೊಂಬಂದ ನಂತರ ಒಂದು ಕುಕ್ಕರ್ ಇಟ್ಕೊಂಡನಿ. ನೋಡ್ಬೇಕು ಇವಾಗ 1-2 ಬೌಲ್ ಆಗುವಟ್ಟ ಜೀರಾ ಅಕ್ಕಿನ ತೊಗೊಂಡನಿ ನಾನಿಲ್ಲಿ, ಸಣ್ಣ ಅಕ್ಕಿ. ಕುಕ್ಕರ್ ಇಟ್ಕೊಂಡನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನ ಹಾಕೋರಿ. ಇಲ್ಲಿ ಏನೈತಿ ಇವಾಗ 4 ಮೆಣಸಿನ್ಕಾಯಿ ಹಾಕ್ಕೊಂಡೆ ನಾನು. ಕಟ್ ಮಾಡಿರೋದಲ್ಲ, ಉದ್ದಿಗೆ ಹಾಕ್ಕೊಂಡಿರೋದು. 1-2 ಮೆಣಸಿನ್ಕಾಳು, ಲವಂಗ, ಚಕ್ಕೆ ಹಾಕ್ಕೊಂಡಿರೋದು. ಇವಾಗ ಏನೈತಿ ಈರುಳ್ಳಿನ ಹಾಕೋತೀನಿ ನಾನು. ಇವಾಗ ಒಂದೊಂದಾಗಿ ತರಕಾರಿನ ಹಾಕ್ಕೋಬೇಕು. ನಾನು ಬೀನ್ಸ್ ಹಾಕ್ಕೋತೀನಿ, ಕ್ಯಾರೆಟು, ಬೀನ್ಸು. ನನ್ನ ಕಡೆ ಇಷ್ಟೇ ಇರೋದು, ಅದೇ ಹಾಕ್ಕೊಂಡಿರೋದು. ವಟಾಣಿ ಎಲ್ಲ ಇದ್ರಕ್ಕಿಲ್ಲ, ಅದಕ್ಕೆ ಇಷ್ಟು ಹಾಕ್ಕೊಂಡು ಮಾಡೀನಿ ನಾನು. ಚೆನ್ನಾಗಿ ಹುರ್ಕೋಬೇಕು ಎಲ್ಲ.
ಈ ಥರ ಚೆನ್ನಾಗಿ ಹುರಿದ ನಂತರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ಕೋಬೇಕೀಗ. ಹಾಕ್ಕೊಂಡು ಹಸಿ ವಾಸನೆ ಹೋಗುತ್ತನ ಹುರ್ಕೋಬೇಕಿದೆ. ಚೆನ್ನಾಗಿ ಈ ಥರ ಹುರ್ಕೋಬೇಕು. ನೀವು ಅಂತಿರ್ಬೋದು ಇವಳು ಏನು ಮಾಡ್ತಾ ಇದ್ದಾಳಪ್ಪ, ಇದನ್ನೆಲ್ಲ ಮಿಕ್ಸರ್ಗೆ ಹಾಕಿ ಮೆಂತಿ ಪಲ್ಯ ಮೊದಲೇ ಕೈ ಇರ್ತೈತಿ ಅಂತಿರ್ಬೋದು. ಆದರೆ ಏನೈತಿ ಹಾಗೇನಿಲ್ಲ, ಏನೂ ಆಗೋದಿಲ್ಲ. ನಾವು ಒಗ್ಗರಣೆಗೆಲ್ಲ ಹಾಕ್ತಿಲ್ಲ ಅವಾಗೆಲ್ಲ ಕೈ ಹೋಗ್ಬಿಡ್ತೈತಿ. ಮತ್ತು ಜೊತೆಗೆ ಹುಣಸೆ ಹಣ್ಣು ಮತ್ತು ಟೊಮೆಟೊನ ಯೂಸ್ ಮಾಡಿರ್ತಿಲ್ಲ, ಅದಕ್ಕೇನೂ ಆಗೋದಿಲ್ಲ, ಚೆನ್ನಾಗಿರ್ತೈತಿ. ಇವಾಗ ನಾ ಏನೈತಿ ಟೊಮೆಟೊನ ಕಟ್ ಮಾಡಿರೋ ಅದು ಹಾಕತ್ತೀನಿ. ಮಿಕ್ಸಿಗೆ ಏನೂ ಹಾಕ್ಕೊಂಡಿಲ್ಲ ನಾ ಟೊಮೆಟೊನ. ಅದು ಚೆನ್ನಾಗಿ ಎಣ್ಣೆಗೆ ಹುರ್ಕೋಬೇಕು. ಹಸಿ ವಾಸನೆ ಹೋಗುವವರೆಗೆ ಹುರ್ಕೋರಿ ನೀವು. ಇವಾಗ ಏನೈತಿ ಮಸಾಲೆನ ಹಾಕೋತೇನೆ ನಾನು. ಪಲಾವ್ ಮಸಾಲ 1 ಸ್ಪೂನ್ ಅರ್ಶಿಣ ಪುಡಿನ ಹಾಕತ್ತೇನೆ ನಾನು. ಅರ್ಶಿಣ ಪುಡಿ ಹಾಕಬಾರ್ದಂದ್ರೂ ನಡಿತೈತಿ, ಅದೇನು ಸ್ಕಿಪ್ನು ಮಾಡ್ಬೋದು, ನೀವು ಹಾಕೋಬೋದು. ಇಲ್ಲ ಅಂದ್ರೆ ನಿಮ್ಮ ಇಷ್ಟದ ಪ್ರಕಾರ. ಅದು ಗ್ರೀನ್ ಆಗಿಬಿಡ್ತೈತಿಲ್ಲ ಅನ್ನೆಲ್ಲ. ಅರ್ಶಿಣ ಪುಡಿ ಹಾಕದೇ ಇದ್ರೂ ನಡಿತೈತಿ, ಹಾಕಿದ್ರೂ ನಡಿತೈತಿ. ನೋಡ್ಬೇಕು ಇವಾಗೆಲ್ಲ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟೈತಿ. ಎಣ್ಣೆ ಈ ಥರ ಅಷ್ಟೇ ಉಳ್ಕೊಂಡೈತಿ. ಸ್ಮೆಲ್ ಅನ್ಕರ ಸಖತ್ತವಾಗಿತ್ತು. ಭಾರಿ ಸ್ಮೆಲ್ ಅನ್ಕರ ಸಖತ್ತಾಗಿ ಕೊಡತ್ತಿತ್ತು. ಇವಾಗ ಇದಕ್ಕೆ ಏನು ಮಾಡ್ತೀನಿ ನಾನು ಅಂದ್ರೆ ಅಕ್ಕಿನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಹೊಡಿಬೇಕಿದೆ. ಒಂದು ಸಲ ಟ್ರೈ ಮಾಡಿರಿ, ಗೊತ್ತಾಗ್ತೈತಿ. ಮೆಂತಿ ಪಲ್ಯ ಪಲಾವ್ ಸೂಪರ್ ಆಗಿರ್ತೈತಿ. ಇವಾಗ ಏನೈತಿ ನೀರು ಕಾಸಿಟ್ಕೊಂಡೆ ನಾನು, ಅದನ್ನ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಇವಾಗೆಲ್ಲ ಆಗೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಏನೈತಿ 3 ವಿಸಿಲ್ ಹೊಡಿಸ್ಬೇಕು. ಇದಕ್ಕೆ ನಾನು ಹೊಡೆಸ್ಕೊಂಬರ್ತೀನಿ, ವೇಟ್ ಮಾಡಿರಿ. ಈ ಥರ ಬಂದಿತ್ತು ಇದು ಮೆಂತೆ ಪಲಾವ. ಟೇಸ್ಟು ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿರಿ. ಬಿಸಿಯಾಗಿ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಸಖತ್ ಟೇಸ್ಟಿಯಾಗಿರ್ತೈತಿ. ಓಕೆ, ಟೇಕ್ ಕೇರ್, ಬಾಯ್. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.